ಜೇಲೂರು ಮಠಕ್ಕೆ ಅವ್ರು ಇದ್ದಾಗ ಮುಂದೆ ಹಣ್ಣು ಹಪ್ಪಳ ಆಡ್ತಾರೆ ಚಿಕ್ಕವನ್ನ ಜಿಗೋಣ್ಣ ತಗೊಂಡು ಅವ್ರಿಗೆ ಮುಂದೆ ಅಲ್ಲಿ ಮಠಕ್ಕೆ ಇಲ್ಲೇ ಮುಗ್ಬಿಟ್ಟು ಹೋಗಿ ವಾಟ್ರಿ ಅವ್ರು ಹೆಸರು ಇಲ್ಕೊಂಡಿದ್ದು ಮಠಕ್ಕೆ ಹೇಳ್ತಾರೆ ಹೇಳು ವಾದ್ನಿ ಹೋಗ್ಬಾರ್ದ ತಮ್ಮವ್ರಿಗೆ ತಾವು ಹಾಕೋತ್ ಕೊಟ್ಟೆವು ಅಪ್ಪ ಅವ್ರ ಹತ್ತಿರ ಬರಲ್ಲ ಬರ್ತೀನಿ ತೆಗೆದ್ರು ಯಾರೇನೋ ರಾತಾಪ್ರೇಮಿ ಅಪ್ಪರ ಬಾಲ ತೆಗದ ಬರ್ರಿ ಬರಗದ್ರು ಒಳಗೆ ವಾದ್ನಿ ಎಲ್ಲ ಐತೆ ನಮಸ್ಕಾರ ಮಾಡಿ ಕುಡ್ರಿ ಅವರು ಕೂತೀವಿ ಅದಕ್ಕೆ ಹಿಂದೆ ಹಾಕ್ತಂದ್ರೆ ಹಾಕ ಅವ್ರು ಹಿಂದೆ ಹಾಕ್ಕೊಂಡು ಕೂತರು ಮಾತಾಡಿ ಕೊಡ್ತೀವಿ ಅವ್ರು ತಗೊಂಡದ ತೋರಿ ಅಂತ ತೊಗೊಂಡ್ರು ಒಂದು ಏನು ಆರಾಮದಿಲ್ಲ ಅವ್ರು ಆರಾಮದಿಲ್ಲ ನೀವು ಹಬ್ಬರಿ ಆರಾಮದಿಲ್ಲ ಯಾಕಂದ್ರೆ ನಿಮ್ಗೆ ಸೇವೆ ಮಾಡೋರು ಯಾರು ಇಲ್ಲ ಅಂದ್ರೆ ಇದ್ರಿ ಎನ್ಕತ್ತಕ ಈಗ ಆಡತ್ತಾತ್ರಿ ಏನು ಮ್ಯಾಗ ಮ್ಯಾಗ ಅವ್ರು ಫೋನ್ ಮಾಡಿ ಹೇಳ್ತಾರೆ ಏನವ್ರ ಬರು ಮಂದಿ ಮತ್ತು ಅವರು ಒಂದು ಅಂದವ್ರಲ್ಲ ಹಿಂಗಾಗಿ ಬರುವಾಗಿಲ್ಲ ಆಯ್ತಾಡ್ರಪ್ಪ ಅವ್ರ ಮತ್ತು ನೀವು ಭಾಳ ತ್ರಾಸ ಏನು ಮಾಡ್ಕೋಬೇಡ್ರಿ ಅಂತಂದು ಅವ್ರಿಗೆ ಹೇಳಿ ನಮ್ಮ ನಾವು ನಡೀತೀವಿ ಅಪ್ಪ ಅವರು ಇಲ್ರಿ ಬಂದರೆ ನೀವು ಪ್ರಸಾದ ತೊಗೊಂಡ್ಬಿಡ್ಲ ಏನ್ರಿ ನಿಮ್ಗೆ ಮಾಡಿಕೊಡವ್ರು ಯಾರಿಲ್ಲ ಮತ್ತು ಅದನ್ನು ನಮ್ದೊಂದು ಮತ್ತೆ ಹಂಗೇನು ಬೇಡ್ರಿ ನೀವೇನು ತಿಳ್ಕೊಬೋದು ನಾವು ಹೊರಗೆ ಹೊಟ್ಟಲ್ದಾಗ ಏನು ಪ್ರಸಾದ ತೊಗೊಂಡು ಹೋಗ್ರಿ ಏನು ಬೇಡ ಅಲ್ಲೇ ಕೂತೀವ್ರಿ ಮುಂದೆ ತಾವ ಕರೆಂಟ್ ಒಲಿ ಮ್ಯಾಗ ರೀ ಚರ ಮಾಡಿರಿ ಆ ಪ್ರಸಾದ ಇಬ್ಬರಿಗೆ ಕೊಟ್ಟು ನೋಡಿದ್ರಿ ಅವರು ಊಟ ಮಾಡಿದ್ವು ನಾವು ಊಟ ಮಾಡಿದ್ವು ಪ್ರಸಾದ ಅರ್ಧ ಉಳಿದ್ರಿ ಪ್ಲಾಸ್ಟಿಕ್ ಚಿಲ್ಲ ಹಾಕಿ ಕಟ್ಟಿ ನಾವು ಚಿಲ್ಲ ಹಾಕ್ರಿ ಇದು ನೀವಯ್ಯಪ್ಪ ಮನ್ಯಾಗ ಎಲ್ಲರೂ ಪ್ರಸಾದ ತೋರ ಉಂಡೆಪ್ಪ ಅವ್ರನ್ನೇ ಫೋನೇ ನನ್ನ ಕಿಸ 400 ರೂಪಾಯಿ ಓದಿದ್ದೆ 200 ರೂಪಾಯಿ ಕೊಟ್ಟು ನಮಗೆ ಕರ್ಮ ಆಯ್ತು ಯಾಕಪ್ಪ ನಮ್ಗೆ ಯಾಕೆ ರೊಕ್ಕ ಈಗೇನು ಬೇಡ ಎಲ್ಲ ನಮ್ಗೆ ಬರೋಬ್ರಿ ಇತ್ತು ಅದೇನು ಬೇಡ್ರಿ ಇಟ್ಕೊರಿ ನಿಮ್ಗೆ ಯಾರು ಬರೋಂಗಿಲ್ಲ ಎಂದ್ರೆ ಯಾರು ಒಬ್ಬರು ಬರೋರ ಇಟ್ಕೊರಿ ನಾವು ಜೋರಾಗಿ ಮಾಡಿದ್ವಿ 200 ರೂಪಾಯಿ ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಬಂದುಬಿಟ್ಟಿದ್ವಿ ಅವತ್ತಿಗೆ ನಮ್ಮ ಮನಸ್ಸಿಗೆ ಏನಾಯ್ತು ಗುರುವಿನ ಹಸ್ತದಿಂದ ಬಂದ ನಾನು ಮನೆ ತನಕ ಬಂದಟ್ಟಂದ್ರೆ ನಾನು ನಮ್ಗೆ ಎರಡು ಕನ್ಯಾ ಅದಂತೂ ಮನಸ್ಸಿನ ಪಕ್ಕ ನಡೀತ ಹಂಗೆ ಒಬ್ಬೊಬ್ಬಲ್ಲಿ ಗುರುಗಳ ಮಹಿಮಾನ ಮತ್ತು ಹನುಮಂತ ಮಾಲದ ಮಠದಾಗಿದ್ದಾಗ ಸಲ ಅಲ್ಲಿ ತೆರಾದ ಮಠಕ್ಕೆ ಮ್ಯಾಗ ಹೋಗೋದು ಮತ್ತು ಹೋಗೋದು ಮಾಡಿನೂ ಹನುಮಂತ ಮಾಲದ ಮಠದಾಗ ಏನಂದ್ರೆ ಒಂದು ದಿವಸ ತತ್ತಪ್ಪ ನಮ್ಮ ಮಠಗಳಾಗಲ್ಲ ಒಂದೊಂದು ಊರಾಗ ಒಂದು ಮಠ ಅದಾವ ಆಗ ಮಠದಾಗಿದ್ದು 2 ಹೊತ್ತು ಪೂಜೆ ಮಾಡ್ಕೊಂಡು 3 ಪೂಜೆ ಮಾಡ್ಕೊಂಡು 2 ಹೊತ್ತು ಪ್ರಸಾದ ತೊಗೊಂಡು ಆರಾಮ ಇರ್ತೀವಲ್ಲ ಇರ್ಬೇಡಂಗಿಲ್ಲ ಅಂದ್ರೆ ಏನಪ್ಪ ನಾವು ಕುರಿನ ಚಟ್ಟಿ ಸಮಾಜದವ್ರೆ ಹೌದಲ್ಲ ಅಂದ್ರೆ ನಾವು ಕುರಿ ಚಟ್ಟಿ ಸಮಾಜದವ್ರೆ ಹೌದಲ್ಲ ಅಂತ ನನ್ನ ಕಣ್ಣ ನೀರು ದಳದಲ್ಲ ಹೌದು ಯಾಕ್ರಿ ಅಪ್ಪ ಅವ್ರು ಹಿಂಗ್ಯಾಕೆ ಅಲ್ರಿ ಸಮಾಜ ಹಿಂಗ್ಯಾಕ್ರಿ ಸಮಾಧಾನ ಆಗ್ಬೋದತ್ರಿ ಅದನ್ನೇನು ನೀವು ತಲೆ ಹಾಕೋರಿ ನೀವು ತಾರಾಗಿರಿ ಕಣ್ಣ ನೀರು ಅದ ನೋಡ್ರಿ ಆ ನಮಗೆ ಪಾಪ ಆಗ್ತಾವ್ರಿ ಪಾಪ ಏನು ನೆನೆಸ್ತೀವೋ ನೆನೆಸ್ದಾಗ ಏನು ಪ್ರತ್ಯಕ್ಷ ಬಂದು ನಮಗೆ ಮಾತ್ರ ಆಶೀರ್ವಾದ ಐತೆ ಅವ್ರದ್ದು ನಿಮಗೆ ಇದಂತೂ ಸತ್ಯ ಇದು ಯಾರ್ಯಾರ ಮನುಷ್ಯನಾಗ ಯಾರ್ಯಾರು ಹೆಂಗೆ ದುಡ್ಕೋತಾರಲ್ಲ ಹಂಗೆ ಅವ್ರಂತ ಎಲ್ಲಾರ ಅವ್ರ ಆತ್ಮ ಚಿರಂಜೀವಾಗಿ ಉಳಿದಾರ ಅವ್ರ ಆತ್ಮ ನಮಗೇನೋ ಒಂದು ಸಂಕಟ ಬಂದು ತ್ರಾಸ ಬಂದ್ರಿ ಅಪ್ಪ ಗುರು ನೀನ ನೋಡತ್ತಂದ ನಮಗೆ ಮಾತ್ರ ಮನಸ್ಸಿರಿ ಪಕ್ಕ ಆಯ್ತು ಪಕ್ಕ ಏನು ಆಯ್ತು ನಿಮಗೆ ಅಜ್ಜಾರ ಆಶೀರ್ವಾದದಿಂದ ನಿಮಗೆ ಗಂಡು ಹೋಗೋನು ಕೊಟ್ರಿ ಕೊಡ್ರಲ್ಲ ನಮ್ಮ ಹುಡುಗ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಸಣ್ಣ ಅಶೋಕ ಗಂಡು ಒಂದು ಹುಡುಗಬೇಕಾಯ್ತು ಮಗ ಒಂದು ಹೆಣ್ಣಿತ್ತು ಒಂದು 2 ಗಂಡಾಗಿ ಫೇಲ್ ಆಗಿತ್ತು ಮುಂದೆ ಆದ್ಮೇಲೆ ಎಲ್ಲಿ ಕೊಲ್ಲಾಪುರಕ್ಕೆ ಹೋಗಿ ಬಂದ್ರಿ ಇಲ್ಲಿ ಆಗಲಿಲ್ಲ ಅವ್ನು ಹೇಳಿನಿ ಅದೇನು ಮಾಡಬೇಡ ಚಾಮರಾಜ್ ಹೋಗಿ ಭೇಟಿ ಬಾ ಇಬ್ರು ಕುಡಿ ಬಾ ಅಂದರು ಹೋಗಿ ಬಾಪ್ಪ ನೀ ಅವ್ರಿಗೆ ಹೇಳಿಟ್ಟಿನಿ ಅವರೇ ಇಬ್ಬರು ಕಳಿಸಲ್ಲ ಅಂದರು ಮುಂದೆ ದುಡ್ಕೊಂಡವ್ರಿಗೆ ಪಗಾರ ಸಿಗುದ್ರೆ ನೀ ಹೇಳವ ನೀ ದುಡಿಯವ ಪಗಾರ ಅವ್ರು ಕೊಡೋ ನಾಳೆ ತುಂಬ್ರಿ ಅಂದರು ಆದ್ರೆ ಅಪ್ಪ ಅವನ್ನ ಕಳ್ಸ ಮನ್ಯಾಗ ಬಂದು ಹೇಳಿ ಇವ್ರ ಏನೋ ಬೇಡ್ತಾರೋ ರೊಕ್ಕ ಬೇಡ್ತಾರಪ್ಪ ಇವು ಹಂಗೆ ಇವು ಹೋಗಲಿಲ್ಲ ಬಿಟ್ಟರು ಅವ್ರು ಲಿಂಗೈಕ ಆದ್ಮೇಲೆ
ಇವೇನು ನಾವು ತೊಡಲು ಕಾರ್ಯಕ್ರಮ ಅವ್ರ ಸಹ ಮಾಡ್ಲಿಕ್ಕೆ ಬಂದ್ರಲ್ಲ, ಅವಾಗ ನಮ್ಮ ಸ್ವಚ್ಛಾರ ತಾವು ತಿಳಕ್ ತಾವ ತೆರೆ ಮೇಲೆ ತೊಡ್ಲ ಹೊತ್ಕೊಂಡ 3 ಮಂದಿ. ಅವತ್ತ ನಾನೇ ಯಾವಾಗ ನಿನ್ನ ಭಕ್ತಿಲಿ ನೀವೇನು ಮಾಡಿರಲ್ಲ, ಗುರು ವರ್ಷ ತುಂಬಿಡೋದು ಒಂದು ಗಂಡು ಮೊಮ್ಮಗ ಊಟ ತರ್ತೇನೆ ಮತ್ತು ಹಂಗ ಅಜೋಡ ಮತ್ತು ಗಂಡ ಮತ್ತು ಅವತ್ತನ ಹೇಳಿನ ಮೇಲಾಪ್ಗೆ ನಾಳ ಮಾಡೋ ಮುಂದೆ 1100 ರೂಪಾಯಿ ನಮಗೆ ಬೇರೆ ಇಪ್ಪ ಇದೆ. ಗುರು ನಮಗೆ ಕೊಟ್ಟಾನು, ಗುರಿಗೆ ನಾವು ಕೊಡಾರ್ದು. ಹೇಳಿದ ಕರೆ ಐತಿ, ಕೊಟ್ಟಿದ್ದ ಕರೆ ಐತಿ. 1100 ರೂಪಾಯಿ ನಮಗೆ ಸಪ್ರೇಟ್ ಐತೆ. ನಮ್ಮ ಮನೆಯವ್ರು ಕೇಳಿಲ್ಲ 1100 ರೂಪಾಯಿ. ಮತ್ತು ಇನ್ನೂ ಅಲ್ಲ ಅವ್ರು ಕೊಟ್ಟಾಗ ನಮ್ಗೆ ಹಂಗೆ ಐತಿ. ನೀವು ಅನುಭವಿಸಿರಿ, ಅದಕ್ಕೆ ಭಕ್ತಿ ಏನು ಕಡಿಮೆ ಹೆಂಗೆ? ಅಶೋಕನ ಮದುವೆ ರೀ, ನಮ್ಮ ಚಿರುಗುರು ಬಸವನ ಮದುವೆನೂ ಅದ ದಿವಸ, ಅಶೋಕನ ಮದುವೆನೂ ಅದ ತಾರೀಕ. ಏನು ಮದುವೆ ಮುಂದಕ್ಕೆ ಹಾಕ್ಬೇಕು ನಮ್ಗೆ ಅಂದ್ರೆ ಅವ್ರು ದೊಡ್ಡವ್ರಿಗೆ ಮುಂದೆ ನಾವೇನು ನಂಬಕಾಯ್ತು. ಆಯ್ತು ಅವ್ರಿಗೆ ಮುಂದೆ ಅಪ್ಪವ್ರಿಗೆ ಹಿಂಗೆ ಐತ್ರಿ. ಇಲ್ರಿ ನಮಗೆ ಇಲ್ಲಿ ನಿಂದ್ರೆ ಬಿಡ್ತಾರೆ, ಹುಬ್ಳಿಗೆ ಹೋಗ್ತಾರೆ. ನಾವರ ತಿರ್ಗಾಡ ಕಾರ್ಯಕ್ರಮ ಬರ್ತೀವಿ. ಮಠದ ಕಾರ್ಯಕ್ರಮ 2ನೇ ತಾರೀಕು ಮುಗಿತೈತಿ. 3ನೇ ತಾರೀಕು ನೋಡ್ತಾ ಇರ್ತಾರೆ. 3ನೇ ತಾರೀಕು ಇಟ್ಕೊಂಡು ಮದುವೆ ನಾವು ಹೋಗ್ತಿಲ್ಲ ಅಂದ್ರೆ ಹೌದು. ನಮ್ಮಲ್ಲಿ ಹಿರಿಯರೇ ಬರ್ಬೇಕಲ್ಲ. ಏನೇ ಸರ್ ಒಳಗೆ ನಮಸ್ಕಾರ ಮಾಡಕ್ಕೆ ಬಂದು ಹಾಕಿದ್ದಾರೆ. ಅವ್ರಿಗೆ ಹೇಳಿಬಿಟ್ರು ಅವ್ರು, ಯಾಕ್ರಿ ರಾಜಪ್ಪನ ಮಗ ನೀವು ಯಾಕೆ ಮದುವೆ ಮಾಡಂಗಿಲ್ಲ? 3ನೇ ತಾರೀಕು ಇಟ್ಕೊಂಡು ಇಲ್ರಿ ಅಪ್ಪ 3ನೇ ತಾರೀಕು ಇಲ್ಲೇ ಇವರು ಶಂಕರಪ್ಪಣ್ಣ ಯಾರು ಆಯ್ತು. ಅದು ಇಲ್ರಿ, ಅವರು ನಮ್ಮವ್ರದಾರು, ಇದು ನಮ್ಮವ್ರದಾರು. ಅವರ ನಮಗೆ ಆಮಂತ್ರ ಕೊಟ್ಟಿಲ್ಲ. ಇವರು ಎಂದಿನ ಹೇಳ್ಕೊತ ಬರ್ತಾರೆ. ವಾಕಿಂಗ್ ಬಂದಾಗ ಹೇಳ್ತಾರೆ, ಅಪ್ಪ ಅವ್ರು ನಿಮ್ಮಿಂದ ನಾವು ಅಟ್ಟಿಗಳು ಹಾಕಂಗಿರ್ತಾರೆ. ಮತ್ತು ಇವ್ರ ಮಾತುಗಳನ್ನು ಏನು ಅವ್ರ ಮಾತುಗಳು ಹೆಂಗೆ ರೀ ಅವರು ಅಲ್ಲೊಂದು 4 ಮಂದಿ ಇಲ್ಲೊಂದು 4 ಮಂದಿ ಆಗಿ ಅವ್ರ ಅಟ್ಟಿಗಳ ಲಗ್ನ ಮಾಡಿರಿ, ನಾವು ಮುಗಿಸಿ ನಾವು ಹೋಗಿ ಹೋಗ್ಕಿರೋ ಸರ್. ಒಪ್ಕೊಂಡ್ರೆ ಮತ್ತು ಗುರುಗಳು ಅಂದ್ರೆ 10 ಮಿನಿಟ್ 15 ಮಿನಿಟ್ ಅವ್ರದ ಮೊದಲು ಮಾಡಿ, ಅವ್ರಲ್ಲೇ ಗೂಕಲಿರಲಿ ಏನೇ ಇರಲಿ ಒಟ್ಟು ಅವ್ರದ ಮೊದಲು ಮಾಡಿ. ಅದಾದ ನಂತರ ನಮಗೆ ಏನು ಹೇಳು ತಮ್ಮ ಜಗಲಿ ಮೇಲೆ ಅಕ್ಕಿಕಾಳ ಏನು ಟೈಮ್ ಇತ್ತಲ್ಲ ಆ ಟೈಮ್ ಪ್ರಕಾರ ಅಲ್ಲಿ ನಿಮ್ಮ ಮನೆ ಮುಂದೆ ಬರ್ತೀವಿ, ಅಕ್ಕಿಕಾಳಲ್ಲಿ ಹಾಕ್ತೀವಿ. ಏನು ಮೊದಲನೇ ಅಕ್ಕಿಕಾಳ ಮನೆ ಮುಂದೆ ಬರ್ತೀವಿ, ಅಲ್ಲೇ ಹಾಕ್ತೀವಿ. ಇಲ್ಲಿ ಹೇಳ್ತೀವಿ ನಿಮ್ಗೆ ಸ್ಟೇಜ್ ಮ್ಯಾಗ 1 ತಾಸು ಲೇಟ್ ಆಗಲಿ ಮಾಡೋದು. ನಾವು ಮಠದಾಗ ಇಟ್ಟಿವಿ. ಮದುವೆ ಅವ್ರ ಆಶೀರ್ವಾದದಿಂದ ಚಲೋ ಆಯ್ತು. ಮತ್ತು ದೊಡ್ಡವ್ರಿಗಂತೂ ಇಬ್ಬರು ಅಪ್ಪವ್ರ ಆಶೀರ್ವಾದದಿಂದ ನಾವಿಗೆ ಆಗಿದ್ವಿ. ಸುವರ್ಣ ಮಹೋತ್ಸವ ನಮ್ದು ಎಕ್ಸೆಂಟ್ ಆಗಿತ್ತಾವ. ಹೆಣ್ಣು ಗಟ್ಟಿ ಮಾಡಿದ್ವಿ, ಎಕ್ಸೆಂಟ್ ಆಗಿತ್ತು. ಆದರೆ ಅವನ ಮಹಿಮಾ ಮಾತ್ರ ಹಂಗಾಯ್ತು. ಮತ್ತು ಇಬ್ಬರು ಅಪ್ಪ ಅವ್ರದ್ದು ಹಂಗಾಯ್ತು. ಒಬ್ಬರ ಅನ್ನಂಗಿಲ್ಲ, ಇಬ್ಬರು ಅಪ್ಪ ಅವ್ರದ್ದು ಹಂಗಾಯ್ತು. ಅವ್ರು ಅಂದ್ರೆ ಅವರು ನಮ್ಮ ಆತ್ಮ ಬೇರೆ ಇಲ್ಲ, ಅವ್ರ ಆತ್ಮ ಬೇರೆ ಇಲ್ಲ. ದೇಹ ನೋಡೋಕೆ 2 ಅದಾವ, ಅದ್ರ ಆತ್ಮ ಒಂದಾಗಿ. ಅವ್ರನ್ನ ಕರ್ಕೊಂಡೋಗಿ ನೀವು ಮಾಡ್ರಿ ಅಂದರು ದೊಡ್ಡಪ್ಪ ಅಪ್ಪಜಿ. ಅವ್ರಿಗೆ ಮಾಡಿದಾಗ ಇಲ್ರಿ ಅಪ್ಪ ಅವ್ರು 2 ಸಲ ಬಂದಾರ ನಮ್ಮ ಮಠದಾಗ. ನಮ್ಮ ಮನ್ಯಾಗ 2 ಸಲ ಅಪ್ಪಜಿ ಆಗೈತಿ. ಆದರೆ ನೀವು ನಮ್ಮ ದೊಡ್ಡ ಅನಾಹುತದಿಂದ ನಮ್ಮನ್ನು ಉಳಿಸಿದ್ದಕ್ಕೆ ನೀವು ಬಂದು ನಾವು ಅಪ್ಪಜಿ ಮಾಡ್ಬೇಕನ್ನ ಬರ್ತೀವಲ್ಲ. ಏನಪ್ಪ ಅಲ್ಲಿ ನಮ್ಮ ಕಂಪು ಗುರುಪಾದ ನಮ್ಮ 2 ತಿಂಗಳು 2 ತಾಸಿದ ಮಾಡಿಬಿಡ್ಲಿಲ್ಲ ರೀ. ಅವ್ರು ಹೇಳಿಲ್ಲ, ನನ್ನ ಮುಂದೆ ಹೇಳವ ಮುಂದಿನವ್ರು ಬರ್ತಾರೆ. ಈ ವಾರ ಆರಾಮಿಲ್ಲ, ಈ ವಾರ ಕಾರ್ಯಕ್ರಮ ಭಾಳ ಬರೀ ಇದನ್ನೇ ಹೇಳೋದು. ಏನು ಮಾಮ ಅವನ ಭಾವನೆ ಹಾಕಿದ್ದ ಹಿಂಗ್ಯಾಕೆ ಮಾಡ್ತೀವಿ ನಾವು ಬಡವರಲ್ಲ. ನಾನು ಹಿಂಗೆ ನಾವು ಹಂಗೇನು ತಿಳ್ಕೊಬೇಡ. ನಾವು ಕಡೆಗೆ ಒಂದು ಅವ್ರ ದೊಡ್ಡಪ್ಪರಿಗೆ ಬೇಕಾಗಿಲ್ಲ. ಅಪ್ಪಾರ ಮಂದಿ ಹೆಂಗೆ ಮಾಡೋದು ನೋಡ್ರಿ. ನಾವು 2 ತಿಂಗಳಾಯ್ತು ಬರೀ ಪಾಳಿ ಹಚ್ಚಲಾಗೈತಿ. ಅವರೇ ನಿಮ್ಗೆ ಹೇಳಂಗಿಲ್ಲ, ನೀವು ಹೇಳಿಲ್ಲ ನಮಗೇನವರು ಸ್ವಚ್ಛ ಇದ್ದದ್ದೇ ಹೇಳಿ. ಇಲ್ಲಿ ಯಾರದಾರ ನಮ್ಮ ಮಯ ಅದಾನ್ರಿ, ನಮ್ಮ ಮಯ ಕರ್ಕೊಂಬಂದು ಭೇಟಿ ಮಾಡ್ತೀನಿ. ಇವ್ರ ಮುಂದೆ ಹೇಳಿ ಕಳಿಸ್ತೀವಿ ನಾನು. ಹ್ಞೂ ರೀ 2 ದಿನದಾಗ ಹೇಳಿ ಕಳಿಸಿರಿ. ನಾಳೆ ದೇವಸ್ಥಾನ ನಿಮ್ಮ ಪ್ರಾಣ ಮನೆಗೆ ಹೋಗೋಣಪ್ಪ ದೊಡ್ಡಪ್ಪರು. ನನಗೇನು ಹೇಳ್ರು, ಗುರುಗಳು ಬರ್ತಾರೆ ಮನೆಗೆ ಕರ್ಕೊಂಡು ಬರ್ತಾನೆ ಅಂತ ಹೇಳಿ ಯಾರು ಮುಂದೆ ಅನ್ನಕ್ಕೆ ಹೋಗ್ಬೇಡ. ಮಂದಿ ಭಾಳ ಕೂಡ್ಕಂತಿ, ಮಂದಿ ಭಾಳ ಕೂಡ್ತಂದ್ರೆ ನಿಮಗೆ ದರ್ಶನ ಆಗೋದಿಲ್ಲ. ಕರ್ಕೊಂಡು ಹೋಗಾರಿಗೆ ಏನು ಗಾತ್ಲು ಭಾಳ ಆಕತಿ. ಅದಕ್ಕೆ ಭಾಳ ಪಬ್ಲಿಕ್ ಮಾಡಬೇಡ ಅಂದ್ರೆ ಕೂಡ್ತಾ ಆತ ಗಾಡಿಗೆ ಚಲೋ ಆಯ್ತು. ಹಿಂಗೇಂತಿ ಅವ್ರ ಗುರುಗಳ ಮಹಿಮ ಭಾಳ ಅಗದಿ ನಮಗೆ ಶತ ನೋಡಪ್ಪ. ಅವ್ರ ಮ್ಯಾಗ ಎತ್ತಿದ ಕೈ. ರಾಜಪ್ಪನ ಶಂಕರನಟ್ಟಿಯವರು ತಮ್ಮ ಬದುಕಿನಲ್ಲಿ ಸದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಅಪ್ಪಾಜಿಗಳ ಪವಾಡವನ್ನು
ಅವರಲ್ಲಿರ್ತಕ್ಕಂತಹ ಒಂದು ಘಟನೆಗಳನ್ನು ಬಹಳ ಸವಿಸ್ತಾರವಾಗಿ ಹೇಳಿದ್ದಕ್ಕೆ ನಾವೆಲ್ಲರೂ ಅವರ ಒಂದು ವಾಣಿಗೆ ಏನಪ್ಪ ಅಂದ್ರೆ ಮುಖಸ್ಮಿತವಾಗಿದ್ದೀವಿ. ಭಾಳ ಆನಂದ ಆಗಿತ್ತು ನಮಗೆ. ನೀವು ನಿಮ್ಮ ಅನುಭವಿಗಳಿದ್ದಾರೆ, ನೀವು ಹಿರಿಯರಿದ್ದೀರಿ. ಇನ್ನಷ್ಟು ನಿಮಗೆ ಅಪ್ಪಾಜಿಗಳ ಮೇಲೆ ಆಗಿರ್ತಕ್ಕಂಥ ಅನುಭವಗಳನ್ನು ಮುಂದಿನ ತಿಂಗಳ ಮಾತ್ರ ಕಡಿ ರವಿವಾರ ದಿವಸ ತಾವು ಹೇಳಬೇಕಂತಂದೇಳಿ ಭಕ್ತರ ಪರವಾಗಿ ನಮ್ಮಲ್ಲಿ ಕೇಳ್ಕೊಡ್ತೀವಿ. ಇನ್ನು ಮಂಗಳಾರತಿ ನೋಡ್ರಿ ಬರೀ ಮುಂದೆ ನೀವು ಬರ್ರಿ ನಾವು ಒಟ್ಟ ಬರ್ರಿ ಆರತಿ ಬೇರೆ ಮೀಟಿಂಗ್ ನೀವು ಬಸ್ ರೀ ಅನುಭವ ಮಂಗಳಾರತಿ ಎಣ್ಣೆ ಹಾಕಲ್ಲ ನೋಡ್ಕೊಂಡು ನಿಲ್ಲತ್ತೆ ಶ್ರೀ ಶಂಕರ ಶಿವಾಚಾರ್ಯ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ. ಶಂಕರ ಶಿವಾಚಾರ್ಯ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ. ಮಂಗಲದಾಯಕ ಸೌಖ್ಯ ಪ್ರದಾಯಕ ಮಂಗಲದಾಯಕ ಸೌಖ್ಯ ಪ್ರದಾಯಕ ಶ್ರೀ ಶಂಕರ ಸುತನಿಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ. ಶ್ರೀ ಶಂಕರ ಶಿವಾಚಾರ್ಯ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ. ಗುರು ಶಂಕರ ಶಿವಾಚಾರ್ಯ ಮಂಗಲಂ. ಪರಬ್ರಹ್ಮ ಪರಮ ಚೈತನ್ಯದಾಯಕ ಪರಬ್ರಹ್ಮ ಪರಮ ಚೈತನ್ಯದಾಯಕ ಪರಮ ಪಾವನ ರೂಪಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ. ಗುರು ಶಂಕರ ಶಿವಾಚಾರ್ಯ ಮಂಗಲಂ. ಶ್ರೀ ಶಂಕರ ಶಿವಾಚಾರ್ಯ ಮಂಗಲಂ. ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ. ಗುರು ಶಂಕರ ಶಿವಾಚಾರ್ಯ ಮಂಗಲಂ. ನಾವು ಇರ್ತೇವೆ. ಶುಭ ಮಂಗಲಂ ಜಯ ಜಯ ಜಗಜ್ಜನನಿ ಬಲರಾಮೇ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ ಜಗಜ್ಜನನಿ ಬಲರಾಮೇ. ಸುತಲಿ ತೀರ ಮಧು ಎಂಬವನ ಕೂಡ ಕೈತವರೆಂಬ ವಸರುಗಳ ತಾಳಿ ಪುರುಷತ್ವವನ್ನು ಶೀರುತ್ತಲಿ ಮಸ್ತಕವ ಹೋಳು ಸರಸವ ಮಾರ್ಗ ಪಾಲಾಕ್ಷಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತೋ ಜಗಜ್ಜನನಿ ಬಲರಾಂಬಗೆ. ಸುರನ ಹಸ್ತದಿಕ್ಪಾಲಕರ ಪಟ್ಟಕ್ಕೆ ದೊರೆಯಾಗಿ ದೇವರ್ಗೇವು ಕಷ್ಟ ಪರಿಹರಿಸಿದ ನಿಷ್ಠೆಯಿಂದ ಮೊರೆಯಿಡಲು ಹುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗಜ್ಜನನಿ ಬಲರಾಂಬೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಕಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ಸುರವಾಗಿಸಲವರು ಮೊರೆಯುತ್ತೀರೆ ದುರ ದೈತ್ಯರ ಶಿರವ ಹರಿದು ಹರ್ಷವ ತಾಳ ಗುರು ಜೀವಾನಂದ ದ್ವಾರವಿಗೆ ಜಯ ಮಂಗಲ
शुभमङ्गलम् जय जयतु जगजननी बगलाम्बिके जय मङ्गलं नित्य शुभमङ्गलम् हर ओम सुखिनो भवन्तु सर्वे जना सुखिनो भवन्तु सर्वे जना सुखिनो भवन्तु सर्वे जना सुखिनो भवन्तु जय मंगलम जय नमः पार्वती शिवाय ಮುಂದಿನ ತಿಂಗಳು 29ನೇ ತಾರೀಕು ಮತ್ತೆ ಕಾರ್ಯಕ್ರಮ ಅಪ್ಪಾಜಿಗಳ 81ನೇ ತಿಂಗಳ ಕಾರ್ಯಕ್ರಮವನ್ನು ಮಾಡೋಣ ಎಲ್ಲರೂ ಫೋಟೋ